ಹರೀಶ್ ಕುಮಾರ್ ಅವರಿಗೆ ತಾಕತ್ತಿದ್ದರೆ ಅವರು ಜಿಲ್ಲೆಯಲ್ಲೆಲ್ಲ ಅವರ ಸ್ವಂತ ಗ್ರಾಮದಲ್ಲಿ, ನಾಡ ಗ್ರಾಮದಲ್ಲಿ, ಆ ಗ್ರಾಮದಲ್ಲಿ ಕಾಂಗ್ರೆಸ್ ಪಂಚಾಯತಿಯಲ್ಲಿ ಗೆಲ್ಲಲಿಕ್ಕೆ ಅವರು ಪ್ರಯತ್ನ ಪಡಲಿ. ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಲಿಕ್ಕೂ ಕೂಡ ಯೋಗ್ಯತೆ ಇಲ್ಲದಂಥ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಇವತ್ತು ಜಿಲ್ಲಾಧ್ಯಕ್ಷ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಾಗಿರುವಂಥದ್ದು. ಯಾಕೆಂದರೆ ಜಿಲ್ಲಾಧ್ಯಕ್ಷನಾಗಿ ಜಿಲ್ಲೆಯಲ್ಲಿ ಸಾಧನೆ ಏನಿಲ್ಲ, ಶೂನ್ಯ. ಅವರ ಊರಲ್ಲಿ, ಅವರ ಗ್ರಾಮದಲ್ಲಿ, ನಾಡ ಗ್ರಾಮದಲ್ಲಿ ಕೂಡ BJP ಆಡಳಿತ. ಇಂಥವರು ಇವತ್ತು ಜಿಲ್ಲೆಯ ಅಧ್ಯಕ್ಷರಾಗಿರುವಂಥದ್ದು. ಇದು ಕಾಂಗ್ರೆಸ್ನ ಏನು ಅಭಿವೃದ್ಧಿಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ನಮ್ಮ ಹರೀಶ್ ಕುಮಾರ್ ಅವರು. ಇಲ್ಲಿ ವಕ್ಫ್ ವಿಚಾರದಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾಂಗ್ರೆಸ್ಸನ್ನು ಆರೋಪ ಮಾಡ್ತಾ ಇದೆ, BJPಯ ಮೇಲೆ, BJPಯ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳುವಂತಹ ಒಂದು ತಲೆಬುಡ ಇಲ್ಲದಂತಹ ಅಸಮರ್ಪಕವಾದಂತಹ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಬಹುಶಃ ಹರೀಶ್ ಕುಮಾರ್ ಅವರು ಇಲ್ಲಿನ ರಾಜಕೀಯ ವಿಚಾರಗಳ ಬಗ್ಗೆ, ಇಲ್ಲಿನ ವಿದ್ಯಮಾನಗಳ ಬಗ್ಗೆ, ಈ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಹೇಳುವ ಬಗ್ಗೆ ಅವರಿಗೆ ಗೊತ್ತಿದ್ದು ಮಾತನಾಡಿದ್ದ ಅಥವಾ ಅವರು ಗೊತ್ತಿಲ್ಲದೆ ಅವಿವೇಕಿತನದ ಮಾತನಾಡಿದ್ದ ಅಂತ ನಮಗೆ ಸಂಶಯ ಬರ್ತಾ ಇದೆ. ಒಬ್ಬ ರಾಷ್ಟ್ರೀಯ ಪಕ್ಷದ, ಅದು ಕೂಡ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಒಂದು ಪಕ್ಷದ ಜಿಲ್ಲಾಧ್ಯಕ್ಷನಾಗಿಕೊಂಡು ಒಂದು ಹಾಸ್ಯಾಸ್ಪದವಾದಂತಹ ನಗೆಪಾಟಿಲಿಗೀಡಾಗುವಂತಹ ರೀತಿಯಾದಂತಹ ಒಂದು ಮಾತನ್ನು ಇವತ್ತು ಆಡಿದ್ದಾರೆ. ಅಂದರೆ ಇಲ್ಲಿ SDPI ಇದರ ವಿಚಾರದಲ್ಲಿ, ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದೆ, BJP ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಇವರಿಗೆ ಏನು ಗೊತ್ತಿದೆ? SDPI ಏನು ಹೋರಾಟ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಇವರಿಗೆ ಗೊತ್ತಿದೆಯಾ? ಇಡೀ ದೇಶಾದ್ಯಂತ ವಕ್ಫ್ ವಿಚಾರ ಸೇರಿದಂತೆ ಕೇಂದ್ರ ಸರ್ಕಾರ ಯಾವ ಇಂತಹ ಜನವಿರೋಧಿ ನೀತಿ ತಂದರೂ ಅದರ ವಿರುದ್ಧ ಪ್ರಥಮವಾಗಿ ಹೋರಾಟ ಮಾಡುವಂಥದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಕಳೆದ ಪಾರ್ಲಿಮೆಂಟಿನಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು ಮಂಡಿಸಿದಾಗ, ಅಲ್ಲಿ ಈ ಬಗ್ಗೆ ಆರೋಪ ಬಂದಾಗ ಅದರ ಬಗ್ಗೆ ಪ್ರಥಮವಾಗಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದಂಥದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಆ ನಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿ ಆ ಕಮಿಟಿಯ ವರದಿಯನ್ನು ಮತ್ತೆ ಪಾರ್ಲಿಮೆಂಟರಿಯಲ್ಲಿ ಮಂಡಿಸಲಿಕ್ಕೆ ಹೋಗುವಾಗ ಆ ಪ್ರತಿಯನ್ನು ಹರಿದುಕೊಂಡು ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಸುಮಾರು 600ಕ್ಕೂ ಹೆಚ್ಚು ಹೋರಾಟಗಳನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡಿದೆ. ಯಾವ ರಾಜಕೀಯ ಪಕ್ಷಗಳು ಕೂಡ ಈ ವಿಚಾರದಲ್ಲಿ ಬೀದಿ ಹೋರಾಟಗಳು ಮಾಡದೇ ಇರುವಾಗ ಆಗಿರ್ತದೆ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡಿದಂಥದ್ದು. ಅದರೊಂದಿಗೆ ಹಲವಾರು ಚಿಕ್ಕ ಪುಟ್ಟ ಹೋರಾಟಗಳು ನಿಮಗೆಲ್ಲ ಗೊತ್ತಿರ್ಬೋದು. ಈ ತಿಂಗಳ ರಂಜಾನ್ 1ನೇ ಉಪವಾಸದ ದಿವಸ 2ನೇ ತಾರೀಕು ಇಲ್ಲಿ ಪಾರ್ಲಿಮೆಂಟಿನಲ್ಲಿ ಇದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯವರು ಅದನ್ನು ಪಾರ್ಲಿಮೆಂಟಿನಲ್ಲಿ ಇಟ್ಟಾಗ, ಟೇಬಲ್ ಮಾಡಿದಾಗ, ಅವತ್ತು ರಾತ್ರಿ ಕ್ಷಿಪ್ರಗತಿಯಲ್ಲಿ ಇಡೀ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶಾದ್ಯಂತ ನಾವು ಬೀದಿಗಳಲ್ಲಿ ಹೋರಾಟಗಳನ್ನು ಮಾಡಿದ್ದೇವೆ. ಈ ವಿಚಾರದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೇವೆ. ಸರ್ಕಾರ ತರ್ತಾ ಇರತಕ್ಕಂಥದ್ದು ಸಂವಿಧಾನ ವಿರೋಧಿ ಕೃತ್ಯ ಅಂತ ಹೇಳುವಂಥದ್ದನ್ನು ಕೂಡ ನಾವು ಈ ಮೂಲಕ ತಿಳಿಸಿದ್ದೇವೆ. ಇಷ್ಟೆಲ್ಲ ಆಗುವಾಗಲೂ ಕೂಡ ಬಹುಶಃ ಇವರಿಗೆ ಇದು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವುದಾಗಿ ಕಂಡಿದ್ದು ಮಾತ್ರ ವಿಪರ್ಯಾಸ. ಇಲ್ಲಿ ನಾವು BJPಯ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಆ BJPಯ ವಿರುದ್ಧ ಹೋರಾಟ ಮಾಡುವಾಗ ಇಲ್ಲಿ ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಾದಂತಹ ರಾಹುಲ್ ಗಾಂಧಿಯವರೊಂದು ಮಾತು ಹೇಳ್ತಾರಲ್ಲ, ಇಲ್ಲಿ ಕಾಂಗ್ರೆಸ್ಸಿನಲ್ಲಿಯೂ ಕೂಡ ಕೆಲವು BJPಯವರಿದ್ದಾರೆ, ಅವರನ್ನು ಹೊರಹಾಕುವಂಥ ಕೆಲಸ ಆಗಬೇಕು ಅಂತ. ಬಹುಶಃ RSSನವರಿದ್ದಾರೆ ಅಂತ. ಬಹುಶಃ ಅಂತಹ ಏನಾದರೂ ಇವರಿಗೆ ಆಗಿದ್ದಾರಾ ಅಂತ ನಮಗೆ ಸಂಶಯ ಬರ್ತಾ ಇದೆ ಹರೀಶ್ ಕುಮಾರ್ ಅವರು. ಬಹುಶಃ ಈ ನಾವು BJPಯ ವಿರುದ್ಧ ಮಾತನಾಡುವಂಥದ್ದು ಇವರಿಗೆ ನೋವು ತಂದಿದೆ ಅಂತ ಕಾಣುತ್ತದೆ. ನಾವು BJP ವಿರುದ್ಧ ಮಾತನಾಡುವಂಥದ್ದು. ಮಂಗಳೂರಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಇಡೀ ಮಂಗಳೂರನ್ನು ಅಷ್ಟು ದೊಡ್ಡ ಜನ ಸೇರಿಸಿಕೊಂಡು ಪ್ರತಿಭಟನೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲಿಯೂ ಕೂಡ ಆಗಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ. ಅದಕ್ಕೆ ಈ ನಾಡಿನ ಪ್ರಜ್ಞಾವಂತರು BJP ಬಿಟ್ಟು ಉಳಿದ ಎಲ್ಲ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದರು. ಯಾಕೆಂದರೆ ನಮ್ಮ ಒಂದು ನಿಲುವಿತ್ತು,
ಇಲ್ಲಿ ವಕ್ಫ್ ವಿಚಾರದಲ್ಲಿ ಪ್ರತಿಭಟನೆ ಆಗುವುದಾದರೆ ಯಾವ ಸಂಘಟನೆ ಮಾಡಿದರೂ ಯಾವ ಪಕ್ಷ ಮಾಡಿದರೂ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಬೇಕು ಅಂತ. ಆ ರೀತಿಯಲ್ಲಿ ನಾವು ಮಾಡಿದಂಥ ಪ್ರತಿಭಟನೆಗೂ ಇಲ್ಲಿ ಎಲ್ಲ ಪಕ್ಷದವರು ಎಲ್ಲ ಸಂಘಟನೆಯವರು ಬಂದಿದ್ದಾರೆ. ದೊಡ್ಡ ಮಟ್ಟದಂತಹ ಒಂದು ಪ್ರತಿಭಟನೆಯನ್ನು ಮಂಗಳೂರಲ್ಲಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಆದರೆ ಇದನ್ನೆಲ್ಲ ನೋಡಿ ಇವತ್ತು ಭ್ರಮ ನಿರಸನಗೊಂಡು ಇವತ್ತು SDPI ಮೇಲೆ ಆರೋಪ ಮಾಡ್ತಾ ಇದ್ದಾರೆ. SDPI ಹುಟ್ಟಿದ್ದೇ BJPಯಿಂದ ಅಂತ. ಇಲ್ಲಿ SDPI ಹುಟ್ಟಿದ್ದು BJPಯಿಂದ ಅಲ್ಲ, BJPಯ ಫ್ಯಾಸಿಸ್ಟ್ ನಿಲುವು ಮತ್ತು ಅದಕ್ಕೆ ಸಹಮತ ವ್ಯಕ್ತಪಡಿಸುವಂತಹ ಕಾಂಗ್ರೆಸ್ಸಿನ ಮೃದು ಹಿಂದುತ್ವ, ಇದು ಎರಡನ್ನೂ ವಿರೋಧಿಸಿಕೊಂಡೇ ಆಗಿರ್ತದೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಹುಟ್ಟಿದ್ದು. ಆದ ಕಾರಣ ಇಂತಹ ಏನು ಈ ಪೊಳ್ಳು ಆರೋಪಗಳಿಗೆ ಈ ರೀತಿಯಾದಂತಹ ಸಮಾಜದಲ್ಲಿ ತಪ್ಪು ಮೂಡಿಸುವಂಥ ಈ ಕೆಲಸಗಳನ್ನು ಈ ಹರೀಶ್ ಕುಮಾರ್ರಂತಹ ಒಂದು ಪಕ್ಷದ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು ಇವತ್ತು ನಗೆಪಾಟಿಲಿಗೀಡಾಗುವಂಥ ರೀತಿಯಲ್ಲಿ ಕೊಡುವಂಥ ಹೇಳಿಕೆಗಳನ್ನು ನಾವು ಖಂಡಿಸ್ತೇವೆ. ಮೊದಲು ಇವರ ಪಕ್ಷವನ್ನು ಸರಿ ಮಾಡಲಿ. ಮೊದಲು ಇವರು ಮಾಡಬೇಕಾದಂಥ ಇವರ ಪಕ್ಷವನ್ನು, ಇವರಿಗೆ 2013ರಲ್ಲಿ ಇಲ್ಲಿ ಬೇರೆಯವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ 8ರಲ್ಲಿ 7 ಸೀಟು ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 MLAಗಳು ಕಾಂಗ್ರೆಸ್ಸಿನಿಂದ ಆಯ್ಕೆಯಾಗಿ ಹೋದರು. ಆ ನಂತರ ಇವರು ಅಧ್ಯಕ್ಷರಾಗಿ ಬಂದ ನಂತರ 2018ರ ಚುನಾವಣೆಯಲ್ಲಿ 8ರಲ್ಲಿ 6 ಸೀಟು BJP 2 ಕಾಂಗ್ರೆಸ್ ಆಯಿತು. ಅಲ್ಲ, 7 ಸೀಟು BJP 1 ಕಾಂಗ್ರೆಸ್ ಆಯಿತು. ಇವರು ಅಧ್ಯಕ್ಷರಾಗಿ ಬಂದ ನಂತರ ಆದಂಥ ಬೆಳವಣಿಗೆ. ಆ ನಂತರ 2023ರಲ್ಲೇ ಅದು ಪುನರಾವರ್ತನೆಯಾಗಿದೆ. ಅಂದರೆ ಇವರು ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಪಕ್ಷ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳುವಂಥದ್ದು ಕೂಡ ಇದು ಗೊತ್ತಾಗ್ತದೆ. ಪಕ್ಷವನ್ನು ಅವನತಿಗೆ ತಳ್ಳಿದಂಥವರು, ಪಕ್ಷದ ಕಚೇರಿಯಲ್ಲಿ ಗಲಾಟೆ ಮಾಡಿದಂಥವರು, ಕಾರ್ಯಕರ್ತರಿಂದ ಹೊಡೆಸಿಕೊಂಡಂಥವರು. ಇವರ ಗ್ರಾಮ ಬೆಳ್ತಂಗಡಿ ತಾಲೂಕಿನ ನಡಾ ಗ್ರಾಮದಲ್ಲಿ ಇವರಿಗೆ ಅಧಿಕಾರ ತೆಗೀಲಿಕ್ಕೆ ಸಾಧ್ಯವಾಗಲಿಲ್ಲ. ಅಲ್ಲಿ BJP ಆಡಳಿತ ನಡೆಸ್ತಾ ಇದೆ. ಅಂತಹ ಒಬ್ಬರು ಜಿಲ್ಲಾಧ್ಯಕ್ಷರು ಇವತ್ತು SDPIಯನ್ನು ಅವಹೇಳನ ಮಾಡಿಕೊಂಡು ರಾಜಕೀಯವಾಗಿ ಏನು ಮೂಲಕ್ಕೆ ಸರಿದಂತಹ ವ್ಯಕ್ತಿ ಮೈಲೇಜ್ ಸಿಗಲಿಕ್ಕೆ ಬೇಕಾಗಿ ಅಥವಾ ರಾಜಕೀಯವಾಗಿ ಚರ್ಚೆ ಬರಲಿಕ್ಕೆ ಬೇಕಾಗಿ ಇಂಥ ಆರೋಪ ಮಾಡಿಕೊಂಡಿರುವುದನ್ನು ನಾವು ಖಂಡಿಸ್ತೇವೆ. ಇಂತಹ ಹೇಳಿಕೆಗಳು ಆ ಒಂದು ಏನು ಆ ಘನತೆಗೆ, ಆ ವ್ಯಕ್ತಿಯ ಆ ಹುದ್ದೆಗೆ ತಕ್ಕುದಾದಂಥದ್ದಲ್ಲ ಅಂತ ಹೇಳುವಂಥದ್ದು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಖಂಡಿಸ್ತಾ ಇದ್ದೇವೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.